Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 3 ಏನಿದೆ ರಿಪ್ರೊಡಕ್ಟಿವ್ ಹೆಲ್ತ್ ಈ ಚಾಪ್ಟರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಕ್ವೆಶ್ಚನ್ಸ್ ನಾನು ಕರ್ನಾಟಕ ಬೋರ್ಡ್ ಇಂದ ರಿಲೀಸ್ ಮಾಡಿರುವಂತ ರಿವೈಸ್ಡ್ ಕ್ವೆಶ್ಚನ್ ಬ್ಯಾಂಕ್ ಏನಿದೆ ಅದರಿಂದ ಪಿಕ್ ಮಾಡಿದ್ದೀನಿ. ಇನಿಷಿಯಲಿ ನೀವು ಚಾಪ್ಟರ್ ನ ನೋಡುವಾಗ ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಕಾಣಿಸುತ್ತೆ, MCQs ಕಾಣಿಸುತ್ತೆ. ಸೊ ಅದನ್ನೆಲ್ಲ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇಲ್ಲ. ಇದೆಲ್ಲ ನೀವು ಆನ್ಸರ್ಸ್ ನ ನೋಡ್ಕೊಳ್ಬಹುದು. ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರೋದು 2 ಮಾರ್ಕ್ ಕ್ವೆಶ್ಚನ್ಸ್ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈಗ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನೇನೆಲ್ಲ ಇದೆ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ನೋಡಿ, ಇದು ಪಾರ್ಟ್ ಬಿ ಏನಿದೆ 2 ಮಾರ್ಕ್ ಕ್ವೆಶ್ಚನ್ಸ್, ಇಲ್ಲಿಂದ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕೆ ಈ 2 ಮಾರ್ಕ್ ಮತ್ತೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ನಾವು ಇದರಿಂದ ನೋಡ್ತಾ ಇದೀವಿ ಅಂದ್ರೆ ಕ್ವೆಶ್ಚನ್ ಬ್ಯಾಂಕ್ ಇಂದ ಯೂಶಲಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರುವಂತ ಕ್ವೆಶ್ಚನ್ಸ್ ಏನಿರುತ್ತೆ ಅದು 5 ಮಾರ್ಕ್ಸ್ ನ ನಾವು ಗೆಸ್ ಮಾಡಬಹುದು. ಬಟ್ 2 ಮಾರ್ಕ್ ಮತ್ತೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ನಾವು ಗೆಸ್ ಮಾಡಕ್ ಆಗಲ್ಲ. ಸೊ 2 ಮಾರ್ಕ್ 3 ಮಾರ್ಕ್ ಹೇಗೆ ಕೇಳ್ತಾರೆ ಒಂದು ಐಡಿಯಾ ಬೇಕಲ್ಲ ನಿಮಗೆ. ಹಾಗಾಗಿ ನಾನು ಇವತ್ತು 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಯೂನಿಟ್ ಟೆಸ್ಟ್ ಆಗ್ಬೋದು ಅಥವಾ ಮಿಡ್ ಟರ್ಮ್ ಆಗ್ಬೋದು, ಪ್ರೀ ಬೋರ್ಡ್ ಆಗ್ಬೋದು, ಯಾವುದೇ ರೀತಿ ಟೆಸ್ಟ್ಗಳಾಗಲಿ ಏನಾದರೂ ಆಗಲಿ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ವಿಡಿಯೋಗಳನ್ನ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ತಾ ಹೋದರೆ ನಿಮ್ಮ ಸ್ಕೋರಿಂಗ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ನು ನಾನು ಇಲ್ಲಿ ಕವರ್ ಮಾಡಿರ್ತೀನಿ. ಈ ಥರ ನೀವು ಕ್ವೆಶ್ಚನ್ ಬ್ಯಾಂಕ್ಗಳಲ್ಲಿ ಬಂದಿರುವಂಥ ಕ್ವೆಶ್ಚನ್ಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸಲ್ಲಿ ಬಂದಿರುವಂಥ ಕ್ವೆಶ್ಚನ್ಸ್ನ ನೀವು ಸಾಲ್ವ್ ಮಾಡೋದ್ರೇ ನಿಮಗೆ ಒಂದು ಐಡಿಯಾ ಸಿಗೋದು. ಜಸ್ಟ್ ಸುಮ್ಮನೆ ಹಾಗೆ ಕಂಟೆಂಟ್ನ ನೀವು ಕಲ್ತ್ಕೊಂಡ್ರೆ ನಿಮಗೆ ಹೇಗೆ ಬರೀಬೇಕು, ಎಷ್ಟು ಬರೀಬೇಕು, ಏನು ಬರೀಬೇಕು ಅಂತ ಅರ್ಥ ಆಗಲ್ಲ. ಸೊ ಈ ರೀತಿ ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಕ್ವಶನ್ಸ್ ಏನಿದೆ ಅದನ್ನು ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಸೊ ಫಸ್ಟ್ ಕ್ವಶನ್ ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ, ಮೆನ್ಷನ್ ದ ಮೇಜರ್ ಟಾಸ್ಕ್ ಅಂಡರ್ RCH ಪ್ರೋಗ್ರಾಮ್. RCH ಅಂದರೆ ಫುಲ್ ಫಾರ್ಮ್ ಏನು, ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್. ಸೊ ಅದಕ್ಕೆ ಆನ್ಸರ್ ನೀವೇನು ಬರೀಬೋದು ಅಂದರೆ ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ಪೀಪಲ್ ಅಬೌಟ್ ವೇರಿಯಸ್ ರಿಪ್ರೊಡಕ್ಷನ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಸೊ ಮೇನ್ ಆಗಿ RCH ಪ್ರೋಗ್ರಾಮ್ಸ್ ಇರೋದೇ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಪೀಪಲಲ್ಲಿ ಅಂದರೆ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದೊಂದು ಆಸ್ಪೆಕ್ಟ್. ಇನ್ನೊಂದೇನೆಂದರೆ ಪ್ರೊವೈಡಿಂಗ್ ಫೆಸಿಲಿಟೀಸ್ ಆ್ಯಂಡ್ ಸಪೋರ್ಟ್ ಫಾರ್ ಬಿಲ್ಡಿಂಗ್ ಅಪ್ ರಿಪ್ರೊಡಕ್ಟಿವ್ಲಿ ಹೆಲ್ದಿ ಸೊಸೈಟಿ. ಸೊ ಒಂದು ಹೆಲ್ದಿ ಸೊಸೈಟಿನ ನಾವು ಅದನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಅದಕ್ಕೆ ಏನಿರಬೇಕು, ಫೆಸಿಲಿಟೀಸ್ ಏನೇನು ಬೇಕು ಅದನ್ನು ಫೆಸಿಲಿಟೀಸ್ನ ಕೊಡಬೇಕು. ಸೊ ಆ ಫೆಸಿಲಿಟೀಸ್ ಕೊಡೋದು ಕೂಡ ಇದ್ರ ಅಂಡರಲ್ಲಿ ಬರುತ್ತೆ, ಅದರ ಪ್ರೋಗ್ರಾಮ್ ಅಂಡರಲ್ಲಿ ಬರುತ್ತೆ. ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಜನರಲ್ಲಿ, ಹಾಗೆ ಇನ್ನೊಂದು ಏನು ಮಾಡ್ತಾರೆ ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಫೆಸಿಲಿಟೀಸ್ನ ಮತ್ತು ಸಪೋರ್ಟ್ನ ಕೊಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಇಂಟ್ರೊಡಕ್ಷನ್ ಆಫ್ ಸೆಕ್ಸ್ ಎಜುಕೇಷನ್ ಇನ್ ಸ್ಕೂಲ್ ಶುಡ್ ಬಿ ಎನ್ಕರೇಜ್ಡ್ ವೈ ಅಂತ ಕೇಳ್ತಿದ್ದಾರೆ. ಯಾಕೆ ಸೆಕ್ಸ್ ಎಜುಕೇಷನ್ನ ಸ್ಕೂಲಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಇದಕ್ಕೆ ನೀವೇನು ಆನ್ಸರ್ ಬರಿಬೋದು ಅಂತಂದರೆ ಇಲ್ಲಿ ಏನು ಮೇನಕ್ಕೆ ಇಲ್ಲಿ ಸ್ಕೂಲಲ್ಲಿ ಅಥವಾ ಒಂದು ಯಂಗ್ ಜನ್ರೇಷನ್ಗೆ ಯಾಕೆ ಈ ಎಜುಕೇಷನ್ನ ಕೊಡಬೇಕು ಅಂತಂದರೆ ಅವರಲ್ಲಿ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಅಥವಾ ಮಿತ್ಸ್ ಇರುತ್ತೆ. ಅಂದರೆ ಅವ್ರಿಗೇನೋ ಸರಿಯಾಗಿ ನಾಲೆಜ್ ಇರಲ್ಲ, ಬಟ್ ಅವರು ಆ ಟೈಮಲ್ಲಿ ಸರಿಯಾಗಿ ನಾಲೆಜ್ ಇಲ್ಲದೆ ತಪ್ಪು ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಯಂಗ್ ಜನ್ರೇಷನಲ್ಲಿ ಇದರ ಇನ್ಫಾರ್ಮೇಷನ್ನ ನಾವು ರೈಟ್ ಇನ್ಫಾರ್ಮೇಷನ್ನ ಈ ಏಜಲ್ಲೇ ಕೊಡಬೇಕು ಅಂತ ಸ್ಕೂಲಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಡೇಸ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್ ಈಸ್ ಕನ್ಸಿಡರ್ಡ್ ಆಸ್ ಫರ್ಟೈಲ್ ಪೀರಿಯಡ್ ಆ್ಯಂಡ್ ವೈ ಅಂತ ಕೇಳ್ತಿದ್ದಾರೆ. ಯಾವುದನ್ನು ಮೆನ್ಸ್ಟ್ರುವಲ್ ಸೈಕಲಲ್ಲಿ ನೀವು ಮೆನ್ಸ್ಟ್ರುವಲ್ ಸೈಕಲ್ನ ಕಲ್ತಿದ್ದೀರಲ್ಲ ಪ್ರೀವಿಯಸ್ ಚಾಪ್ಟರಲ್ಲಿ, ಮೆನ್ಸ್ಟ್ರುವಲ್ ಸೈಕಲ್ ಇಸ್ 28 ಡೇಸ್ ಸೈಕಲ್. ಸೊ ಆ 28 ಡೇಸ್ ಸೈಕಲಲ್ಲಿ ಯಾವುದು ಫರ್ಟೈಲ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ. ಫರ್ಟೈಲ್ ಪೀರಿಯಡ್ ಯಾವುದು ಅಂತಲೂ ಕಲ್ತಿದ್ದೀರಾ. 10 to 17 ಡೇಸ್ ಏನಿದೆ ಅದನ್ನು ನಾವು ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ನಾವು ಏನಾದರೂ ಕನ್ಸೀವ್ ಆಗೋದನ್ನು ತಪ್ಪಿಸಿದ್ರೆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಬೋದು ಅಂತ ನೀವು ಕಲ್ತಿದ್ದೀರಾ ಈ ಚಾಪ್ಟರಲ್ಲಿ. ಸೊ ಫರ್ಟೈಲ್ ಪೀರಿಯಡ್ ಯಾವುದು, 10 to 17 ಡೇಸ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್ ಇಸ್ ಅ ಫರ್ಟೈಲ್ ಪೀರಿಯಡ್. ಸೊ ಯಾಕೆ ಅದನ್ನು ಹಾಗೆ ಹೇಳ್ತಾರೆ ಫರ್ಟೈಲ್ ಪೀರಿಯಡ್ ಅಂತಂದರೆ ಓವ್ಯುಲೇಷನ್ ಆಗುವಂಥದ್ದು ಇದೇ ಟೈಮಲ್ಲಿ. ಸೊ ಹಾಗಾಗಿ ಇದೇನೇನು ಹೇಳ್ತಾರೆ, ಫರ್ಟೈಲ್ ಪೀರಿಯಡ್ ಅಂತ ಇದನ್ನು ಕರೀತಾರೆ. ಮೆನ್ಷನ್ ದ 2 ಬೆನಿಫಿಟ್ಸ್ ಆಫ್ ಕಾಂಡಮ್ ವಿಚ್ ಆರ್ ಯೂಸ್ಡ್ ಆಸ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕಾಂಡಮ್ ಯೂಸ್ ಮಾಡ್ತಾರೆ ಕಾಂಟ್ರಾಸೆಪ್ಟಿವ್ ಆಗಿ, ಅದರದ್ದು 2 ಬೆನಿಫಿಟ್ನ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ಏನಿದ್ರದ್ದು ಬೆನಿಫಿಟ್ ಅಂದರೆ, ಒಂದು ಮೇಲ್ ಮತ್ತು ಫೀಮೇಲ್ 2 ರೀತಿ ಕಾಂಡಮ್ಸ್ ಅವೈಲೇಬಲ್ ಇರುತ್ತೆ, 2 ಕೂಡ ಡಿಸ್ಪೋಸಬಲ್ ಆಗಿರುತ್ತೆ. ಅದನ್ನು ಅವರು ಡಿಸ್ಪೋಸ್ ಮಾಡ್ಬೋದು, ಅಂದರೆ ಅದು ಯೂಸ್ ಮಾಡಿದ ಮೇಲೆ ಅದನ್ನು ಈಸಿಯಾಗಿ ನಾವು ಅದನ್ನು ಬಿಸಾಕ್ಬಿಟ್ಟು ಅದನ್ನು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ದೇ ಕ್ಯಾನ್ ಬಿ ಸೆಲ್ಫ್ ಇನ್ಸರ್ಟೆಡ್. ಅದನ್ನು ಅವರೇ ಹಾಕ್ಕೊಳ್ಳುವಂಥ ಅಂದರೆ ಕನ್ವೀನಿಯನ್ಸ್ ಇರೋದ್ರಿಂದ ಇದನ್ನು ಕಂಫರ್ಟಬಲ್ ಅಂತ ಹೇಳ್ತಾರೆ. ಅದೇ ಬೇರೆ ಕಾಂಟ್ರಾಸೆಪ್ಟಿವ್ಗಳಾದರೆ ಕಾಪರ್ಟಿ ಆಗಲಿ IUDs ಬೇರೆ ಯಾವುದಾದ್ರೂ ಆಗಲಿ ಅದನ್ನು ಡಾಕ್ಟರ್ ಹತ್ರ ಹೋಗಿನೇ ನೀವು ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇದು ಹಾಗಲ್ಲ, ಸೆಲ್ಫ್ ಇನ್ಸರ್ಟೆಡ್ ಆಗಿರೋದ್ರಿಂದ ಇದು ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ದ 2 ಬೆನಿಫಿಟ್ಸ್ ವಿಚ್ ಯು ಕ್ಯಾನ್ ಮೆನ್ಷನ್. ಇದು ಬಿಟ್ಟು ನೀವು ಇನ್ನೂ ಒಂದು ಮೆನ್ಷನ್ ಮಾಡ್ಬೋದು, STDsನ ಅವಾಯ್ಡ್ ಮಾಡುತ್ತೆ. ಅದು ಕೂಡ ಬೇಕಿದ್ರೆ ನೀವು ಅಡಿಷ್ನಲ್ ಏನು ಬೆನಿಫಿಟ್ ಆಗಿ ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
ವಾಟ್ ಆರ್ IUDs? ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ IUDs ಅಂದರೆ ಏನು ಮತ್ತು ಅದರದ್ದು ಎಕ್ಸಾಂಪಲ್ ಯಾವ್ದಾದ್ರು ಒಂದು 2 ಎಕ್ಸಾಂಪಲ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. IUD ಫುಲ್ ಫಾರ್ಮ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. IUD ಫುಲ್ ಫಾರ್ಮ್ ಇಸ್ ಇಂಟ್ರಾಯುಟರೈನ್ ಡಿವೈಸಸ್, ಅಂದರೆ ಯುಟರಸ್ ಒಳಗಡೆ ಹಾಕುವಂಥ ಅಥವಾ ಯೂಸ್ ಮಾಡುವಂಥ ಕೆಲವೊಂದು ಡಿವೈಸಸ್ಗಳು, ಇದನ್ನು ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡ್ತಾರೆ. ಸೊ ಏನಿದ್ರದ್ದು ಅಥವಾ ಏನಂತ ಬರಿಬೋದು ನೀವು ವಾಟ್ ಆರ್ IUDs ಅಂದರೆ ದೀಸ್ ಆರ್ ದ ಮೆಕ್ಯಾನಿಕಲ್ ಡಿವೈಸಸ್ ವಿಚ್ ಆರ್ ಬೇಸಿಕಲಿ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಯುಟರಸ್ ವಿತ್ ದ ಹೆಲ್ಪ್ ಆಫ್ ಡಾಕ್ಟರ್ಸ್ ಆರ್ ಎಕ್ಸ್ಪರ್ಟ್ ನರ್ಸಸ್. ಸೊ ಇದು ಕೆಲವೊಂದು ಡಿವೈಸಸ್ಗಳು, ಮೆಕ್ಯಾನಿಕಲ್ ಡಿವೈಸಸ್ಗಳು, ಅದನ್ನು ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಯುಟರಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನೇಮಲ್ಲೇ ಇಂಟ್ರಾಯುಟರೈನ್ ಅಂತ ಹೆಸರಿರೋದು. ಸೊ ಯಾರ ಹೆಲ್ಪಿಂದ? ಡಾಕ್ಟರ್ಸ್ ಅಥವಾ ಎಕ್ಸ್ಪರ್ಟ್ ನರ್ಸ್ ಹೆಲ್ಪಿಂದ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಯುಟರಸ್ಗೆ. ಸೊ ಈ ಥರ ನೀವು ಆನ್ಸರ್ನ ಬರಿಬೋದು. 2 ಎಕ್ಸಾಂಪಲ್ ನೀವು ಯಾವ್ದು ಬರಿಬೋದು? ನಾನ್ ಮೆಡಿಕೇಟೆಡ್ IUDs ಅಂಡರಲ್ಲಿ ಲಿಪಿಸ್ಲು ಬರಿಬೋದು. ಕಾಪರ್ ರಿಲೇಸಿಂಗ್ IUDs ಅಲ್ಲಿ ಕಾಪರ್ T ಅಥವಾ ಕಾಪರ್ 7 ಯಾವ್ದಾದ್ರು ನೀವು ಆನ್ಸರ್ನ ನೀವು ಎಕ್ಸಾಂಪಲ್ ಆಗಿ ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. Parents of 1-year-old child wanted to space their second child. Their doctor suggested copper T. Explain its contraceptive actions. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಚೈಲ್ಡ್ ಆಲ್ರೆಡಿ ಇತ್ತು ಅವ್ರ ಪೇರೆಂಟ್ಸ್ಗೆ, ಇನ್ನೊಂದು ಚೈಲ್ಡ್ ಮಾಡ್ಕೊಳ್ಳೋದಕ್ಕೆ ಅವರು ಸ್ಪೇಸ್ ಬೇಕಿತ್ತು, ಅಂದರೆ ಟೈಮ್ ಅವರು ಗ್ಯಾಪ್ ಇಡಬೇಕಿತ್ತು ಅಂತ ಅವರು ಡಿಸೈಡ್ ಮಾಡಿದರು. ಸೊ ಏನು ಮಾಡ್ತಾರೆ, ಡಾಕ್ಟರ್ ಏನು ಹೇಳ್ತಾರೆ, ಕಾಪರ್ ಟೀನ ಸಜೆಸ್ಟ್ ಮಾಡ್ತಾರೆ, ಕಾಪರ್ ಟೀ ಹಾಕಿಸ್ಕೊಳ್ಳಿ ಅಂತ. ಸೊ ಏನಿದು ಕಾಪರ್ ಟೀ, ಏನಿದ್ರದ್ದು ಆ್ಯಕ್ಷನ್ ಅಂತ ಈಗ ನೀವು ಎಕ್ಸ್ಪ್ಲೇನ್ ಮಾಡಬೇಕು. 2 ಮಾರ್ಕ್ಸಿಗೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದ್ರಿಂದ ತುಂಬ ಡೀಟೇಲಾಗಿ ಕಂಪ್ಲೀಟಾಗಿ ಎಲ್ಲನೂ ಬರೆಯುವಂಥ ನೆಸಿಟಿ ಇಲ್ಲ. ಎಷ್ಟು ಬೇಕು 2 ಮಾರ್ಕ್ಸ್ಗೆ ಅಷ್ಟು ಬರೆದ್ರೆ ಸಾಕು. ಸೊ ಇದಕ್ಕೆ ಆನ್ಸರ್ ನೀವೇನು ಬರಿಬೋದು ಅಂದರೆ, ಕಾಪರ್ ಟೀ ಈಸ್ ಅ ಕಾಪರ್ ರಿಲೀಸಿಂಗ್ IUD ವಿಚ್ ವರ್ಕ್ಸ್ ಆನ್ ದ ಫಾಲೋಯಿಂಗ್ ವೇಸ್. ಸೊ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂದರೆ ಅವ್ರು ಕೇಳಿರೋದಲ್ವಾ. ಸೊ ಹಾಗಾಗಿ ನೀವು ಇದನ್ನು ಮೆನ್ಷನ್ ಮಾಡಬೇಕು ಏನು ವರ್ಕ್ ಇದ್ರದ್ದು ಅಂತ. ದ ಇನ್ಕ್ರೀಸ್ ಫ್ಯಾಗೋಸೈಟೋಸಿಸ್ ಆಫ್ ಸ್ಪರ್ಮ್ ವಿದಿನ್ ದ ಯುಟ್ರಸ್. ಒಂದು ಅದರದ್ದು ವರ್ಕ್ ಏನಂದರೆ ಅಥವಾ ಅದರದ್ದು ಫಂಕ್ಷನ್ ಏನಂದರೆ ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಅಂದರೆ ಅದನ್ನು ಯಾವುದಾದ್ರೂ ಈಗ ಅನ್ವಾಂಟೆಡ್ ಯಾವುದಾದ್ರೂ ಸೆಲ್ ಬಂದರೆ ನಮ್ಮ WBCsಗಳು ಹೇಗೆ ಹೋಗಿ ಅದನ್ನು ಅಟ್ಯಾಕ್ ಮಾಡಿ ಕಿಲ್ ಮಾಡುತ್ತೆ, ಅದೇ ರೀತಿ ಇದು ಕೂಡ ಹೋಗ್ಬಿಟ್ಟು ಏನು ಮಾಡುತ್ತೆ, ಸ್ಪರ್ಮ್ ಬಂದಾಗ ಸ್ಪರ್ಮ್ನ ಹೋಗಿ ಅದನ್ನು ಅಟ್ಯಾಕ್ ಮಾಡಿ ಅದನ್ನು ಕಿಲ್ ಮಾಡುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಕೆಲಸ ಅದೇನು ಮಾಡುತ್ತೆ ಅಂತಂದರೆ, ಕಾಪರ್ ಅಯಾನ್ಸ್ ರಿಲೀಸ್ಡ್ ಬೈ ದೆಮ್ ಸಪ್ರೆಸ್ ದ ಸ್ಪರ್ಮ್ ಮೊಟಿಲಿಟಿ ಆ್ಯಂಡ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್. ಇನ್ನೊಂದು ಕೆಲಸ ಅದೇನು ಮಾಡ್ತಿದೆ ಅಂದರೆ, ಸ್ಪರ್ಮ್ ಮೂಮೆಂಟ್ ಇರುತ್ತಲ್ಲ, ಮೊಟಿಲಿಟಿ ಅಂದರೆ ಮೂಮೆಂಟ್. ಸೊ ಸ್ಪರ್ಮ್ ಮೂವ್ ಆಗ್ತಿರುತ್ತೆ, ಆ ಮೂಮೆಂಟ್ ಏನಿದೆ ಅದನ್ನು ಅದು ಸಪ್ರೆಸ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ಕಡಿಮೆ ಅಥವಾ ಕಂಪ್ಲೀಟಾಗಿ ಅದನ್ನು ಸ್ಟಾಪ್ ಮಾಡ್ಬೋದು. ಮತ್ತು ಫರ್ಟಿಲೈಸಿಂಗ್ ಕೆಪಾಸಿಟಿ ಏನಿರುತ್ತೆ ಸ್ಪರ್ಮ್ದು, ಅಂದರೆ ಹೋಗಿ ಮೂವ್ ಆಗಿ ಓವನ ರೀಚ್ ಆಗಿ ಫರ್ಟಿಲೈಸ್ ಆಗುವಂಥ ಎಬಿಲಿಟಿ ಏನಿರುತ್ತೆ ಅದನ್ನು ಅದು ಸಪ್ರೆಸ್ ಮಾಡುತ್ತೆ. ಸೊ 2 ನೀವು ನೆನ್ಪಿಟ್ಕೊಂಡು ಅದನ್ನು ಬರೆದ್ರೆ ಸಾಕು. ಸೊ ಮೇಯ್ನಾಗಿ ಕಾಪರ್ ಟೀ, ಫ್ಯಾಗೋಸೈಟೋಸಿಸ್ ಮತ್ತು ಸಪ್ರೆಸ್ಸಿಂಗ್ ದ ಸ್ಪರ್ಮ್ ಮೊಟಿಲಿಟಿ, ಇದೆರಡು ಮೇಯ್ನಾಗಿ ಬರೀಬೇಕು ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋಣ. ಮೆನ್ಷನ್ ಎನಿ 2 events that are inhibited by the intake of oral contraceptive pills to prevent pregnancy in humans. 2 ಇವೆಂಟ್ಗಳು ಈ ಓರಲ್ ಕಾಂಟ್ರಾಸೆಪ್ಟಿವ್ ತಗೊಳ್ಳೋದ್ರಿಂದ 2 ಸ್ಟಾಪ್ ಆಗ್ತಿದೆ ಅಂತ. ಯಾವುದೋ 2 ಇವೆಂಟ್ಗಳು ಸ್ಟಾಪ್ ಆಗ್ತಿದೆ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಕಾಂಟ್ರಾಸೆಪ್ಟಿವ್ ಪಿಲ್ನ ತಗೊಂಡಾಗ 2 ಇವೆಂಟ್ ಸ್ಟಾಪ್ ಆಗ್ತಿದೆ. ಯಾವುದದು, ಏನು ಸ್ಟಾಪ್ ಆಗ್ತಿದೆ ಅಂದರೆ, ಓರಲ್ ಪಿಲ್ಸ್ ಇನ್ಹಿಬಿಟ್ ಓವ್ಯುಲೇಷನ್ ಆ್ಯಂಡ್ ಇಂಪ್ಲಾಂಟೇಷನ್ ಆಸ್ ವೆಲ್ ಆಸ್ alter the quality of the cervical mucus to prevent or retard the entry of sperm. ಸೊ ಏನು ಮಾಡ್ತಾ ಇದೆ, ಅದು ಇನ್ಹಿಬಿಟ್ ದ ಓವ್ಯುಲೇಷನ್. ಓವ್ಯುಲೇಷನ್ ಅಂದರೆ ಏನು, ಒಂದು ಗ್ರಾಫಿಯನ್ ಫಾಲಿಕಲ್ ಇಂದ ಅದೇನಾಗುತ್ತೆ, ಓವರ್ ರಿಲೀಸ್ ಆಗಿ ಏನು ಫೆಲೋಪಿಯನ್ ಟ್ಯೂಬ್ಗೆ ಎಂಟರ್ ಆಗುತ್ತಲ್ಲ, ಆ ಪ್ರೋಸೆಸ್ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ನ ಅದೇನು ಮಾಡುತ್ತೆ, ಇನ್ಹಿಬಿಟ್ ಮಾಡ್ತಾ ಇದೆ. ಈ ಪಿಲ್ಸ್ ತೊಗೊಳೋದ್ರಿಂದ ಹಾರ್ಮೋನ್, ಆ ಪಿಲ್ಸಲ್ಲಿ ಹಾರ್ಮೋನ್ಸ್ ಇರುತ್ತೆ, ಹಾರ್ಮೋನ್ಸ್ ವೇರಿಯೇಷನ್ ಆಗಿ ಓವ್ಯುಲೇಷನ್ ಪ್ರೋಸೆಸ್ನ ಸ್ಟಾಪ್ ಮಾಡುತ್ತೆ. ಅದು ಒಂದು ರೀಸನ್. ಇನ್ನೊಂದು ಇಂಪ್ಲಾಂಟೇಷನ್ ಅಂದ್ರೇನು, ಫರ್ಟಿಲೈಸೇಷನ್ ಆದ ಮೇಲೆ ಏನಾಗುತ್ತೆ, ಬಂದು ಅದೇನಾಗುತ್ತೆ, ಎಂಬ್ರಿಯೋ ಬಂದು ಯುಟರಸಲ್ಲಿ ಇಂಪ್ಲಾಂಟ್ ಆಗುತ್ತೆ. ಅಂದರೆ ಅದು ಬಂದು ಯುಟ್ರೈನ್ ವಾಲ್ಗೆ ಹೋಗ್ಬಿಟ್ಟು ಅದರೊಳಗಡೆ ಫಿಕ್ಸ್ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಇದೆಲ್ಲ ನಿಮಗೆ ಓವ್ಯುಲೇಷನ್ ಅಂದ್ರೇನು, ಇಂಪ್ಲಾಂಟೇಷನ್ ಏನು, ಇದೆಲ್ಲ ನೀವು ಸೆಕೆಂಡ್ ಚಾಪ್ಟ್ರಲ್ಲೇ ಕಲ್ತಿದ್ದೀರಾ. ಜಸ್ಟ್ ಈಗ ನಾನು ಬ್ರೀಫಾಗಿ ನಾನು ಹೇಳ್ತಾ ಇರೋದಷ್ಟೇ, ಡೀಟೇಲ್ ಆಗಿ ನೀವು ಆಲ್ರೆಡಿ ಕಲ್ತಿರೋದ್ರಿಂದ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಪ್ಲಾಂಟೇಷನ್ ಪ್ರೋಸೆಸ್ ಏನಿದೆ ಇದನ್ನು ಕೂಡ ಇದು ಆಗೋದಕ್ಕೆ ಬಿಡೋದಿಲ್ಲ. ಮತ್ತು ಸರ್ವಿಕಲ್ ಮ್ಯೂಕಸ್ ಸರ್ವಿಕ್ಸ್ ಏನಿದೆ ಆ ರೀಜನ್, ಆ ಸರ್ವಿಕ್ಸ್ ರೀಜನಲ್ಲಿ ಮ್ಯೂಕಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ವ ಫಿಮೇಲ್ ಬಾಡಿಯಲ್ಲಿ. ಸೊ ಆ ಮ್ಯೂಕಸ್ ಯಾವ ರೀತಿ ಅದು ಪ್ರೊಡ್ಯೂಸ್ ಆಗಿರುತ್ತೆ ಅಂತಂದರೆ, ಅದು ಸ್ಪರ್ಮ್ದ ಎಂಟ್ರಿನ ಇದು ಸ್ಟಾಪ್ ಮಾಡುವಂಥ ಎಬಿಲಿಟಿ ಇರುವಂಥ ಅಷ್ಟೊಂದು ಹಾರ್ಮೋನ್ ರಿಲೀಸ್ ಆಗಿರುತ್ತೆ. ಓಕೆ, ಸೊ ಆ ಮ್ಯೂಕಸ್ ಕೂಡ ಆಲ್ಟರ್ ಆಗಿಬಿಟ್ಟು ಏನಾಗಿರುತ್ತೆ, ಸರ್ವಿಕ್ಸ್ನ ಯಾವ ರೀತಿ ಮಾಡಿರುತ್ತೆ ಅಂದರೆ, ಈ ಸ್ಪರ್ಮ್ನ ಎಂಟ್ರಿನ ಅದು ಅಲೋ ಮಾಡದೇ ಇರೋ ಥರ ಇದು ಆಗಿರುತ್ತೆ. ಸೊ ಈ ರೀತಿ ಈ ತೊಗೊಳ್ಳೋಂಥ ಓರಲ್ ಪಿಲ್ಗಳು ಇಷ್ಟೊಂದೆಲ್ಲ ವೇರಿಯೇಷನ್ ಮಾಡೋದ್ರಿಂದ ಇದೆಲ್ಲ ಚೇಂಜಸ್ ಅಂತ ನೀವು ಮೆನ್ಷನ್ ಮಾಡ್ಬೋದು.
Next question number 8. Why do women use Saheli, the oral contraceptive pill, as a well accepted method? ಸೊ ತುಂಬ ಜನ ಓರಲ್ ಕಾಂಟ್ರಾಸೆಪ್ಟಿವ್ನ ಪ್ರಿಫರ್ ಮಾಡ್ತಾರೆ. ಯೂಶಲಿ ಇಂಡಿಯಾದಲ್ಲಿ ಯೂಸ್ ಮಾಡುವಂಥದ್ದು ಸಹೇಲಿ ಅನ್ನೋದೊಂದು ಟ್ಯಾಬ್ಲೆಟ್ ಇದೆಯಲ್ಲ, ಅದನ್ನು ಓರಲ್ ಪಿಲ್ನ ಯೂಸ್ ಮಾಡ್ತಾರೆ. ಯಾಕೆ ಇದನ್ನು ಅಷ್ಟು ವೆಲ್ ಅಕ್ಸೆಪ್ಟೆಡ್ ಮೆಥಡ್ ಆಗಿ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ನ ಕೇಳ್ತಾ ಇರೋದು. ಸೊ ಏನಿದಕ್ಕೆ ರೀಸನ್ ಅಂದರೆ, women use Saheli, the oral contraceptive pill, as a well accepted method as it is having very few side effects. ಒಂದು ರೀಸನ್ ಏನಂತಂದರೆ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇದೆ, ಮತ್ತು ಹೈ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ. ಅಂದರೆ ಕಾಂಟ್ರಾಸೆಪ್ಟಿವ್ ಅಂದರೆ ಏನರ್ಥ, ಪ್ರೆಗ್ನೆನ್ಸಿನ ಸ್ಟಾಪ್ ಮಾಡೋದಕ್ಕೆ ಏನೋ ಒಂದನ್ನು ಡಿವೈಸ್ನ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಅದು ಕಾಂಟ್ರಾಸೆಪ್ಟಿವ್ ಆಗಿ ಅದು ಆ್ಯಕ್ಟ್ ಮಾಡ್ತಾ ಇದೆ. ಹೈ ವ್ಯಾಲ್ಯೂ ಅಂತಂದರೆ ಅದು ಏನು ಪರ್ಪಸ್ ಇದೆ ಅದನ್ನು ನೀಟಾಗಿ ಅದು ಫುಲ್ಫಿಲ್ ಮಾಡ್ತಾ ಇದೆ. ಕಾಂಟ್ರಾಸೆಪ್ಷನ್ ಆಗಿ ಅಂತಂದರೆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಬೇಕು ಅಂದರೆ ಕಂಪ್ಲೀಟ್ ಕ್ಲೀನಾಗಿ ಏನು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ತಾ ಇರೋದ್ರಿಂದ ಇದನ್ನು ಪ್ರಿಫರಬಲಿ ಇದನ್ನು ಯೂಸ್ ಮಾಡ್ತಾರೆ ವಿಮೆನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ವಾಟ್ ಆರ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್, ರೈಟ್ ದೇರ್ ಹಾರ್ಮೋನಲ್ ಕಾಂಬಿನೇಷನ್ ಅಂತ ಕೇಳ್ತಿದ್ದಾರೆ. ಸೊ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಅಂದರೆ ಏನು? ಎಮರ್ಜೆನ್ಸಿ ಅಲ್ಲೇ ವರ್ಡಲ್ಲೇ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ತೊಗೊಳ್ಳೋವಂಥದ್ದು ಅಂತ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ, ಐಡಿಯಾ ಸಿಗ್ತಾ ಇದೆ. ಎಮರ್ಜೆನ್ಸಿ ಟೈಮಲ್ಲಿ ಅಂದರೆ ಯಾವುದು ಎಮರ್ಜೆನ್ಸಿ? ಈಗ ಸಪೋಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕಾಯ್ಟಸ್ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಚಾನ್ಸ್ ಇದೆ, ಪ್ರೆಗ್ನೆನ್ಸಿ ಆಗೋದಕ್ಕೆ ಚಾನ್ಸ್ ಇದೆ, ನಾವು ಯಾವುದೇ ರೀತಿ ಪ್ರೊಟೆಕ್ಷನ್ ಯೂಸ್ ಮಾಡಿರಲಿಲ್ಲ ಅಂತ. ಇಮಿಡಿಯೇಟಾಗಿ ಅವ್ರು ಏನು ಮಾಡಬೇಕು, ಈಗ ಅದನ್ನು ಅವಾಯ್ಡ್ ಮಾಡಬೇಕು. ಏನೇ ಕಾರಣಕ್ಕೂ ಅದು ಪ್ರೆಗ್ನೆನ್ಸಿಗೆ ಲೀಡ್ ಆಗಬಾರ್ದು, ಆ ಥರ ಅವರು ಅದನ್ನು ಸ್ಟಾಪ್ ಮಾಡಬೇಕು. ಸೊ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ಲಿ 72 hours ಒಳಗಡೆ, ಓಕೆ, ಸೊ ಅವರ ಕಾಯ್ಟಸ್ ಏನಾಗಿರುತ್ತೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಏನಾಗಿರುತ್ತೆ ಅದರದ್ದು 72 hours ಅದರ ಒಳಗಡೆ ಏನು ಮಾಡ್ತಾರೆ, ಅವರು ಒಂದು ಎಮರ್ಜೆನ್ಸಿ ಮೆಡಿಕೇಷನ್ನ ತೊಗೊಳ್ತಾರೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಅಂತ ಹೇಳ್ತೀವಿ. ಸೊ ನೀವು ಆನ್ಸರ್ ಏನು ಬರೀಬೋದು, ಮೆಡಿಕೇಷನ್ ಟೇಕನ್ ವಿದಿನ್ 72 hours ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಇಸ್ ಕಾಲ್ಡ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್. ಸೊ ಈ ಥರ ಕಾಂಟ್ರಾಸೆಪ್ಟಿವ್ಗಳನ್ನ ಇಮಿಡಿಯೇಟ್ ಆಗಿ 72 hours ಒಳಗಡೆ ತೊಗೊಳ್ಳುವಂಥ ಕಾಂಟ್ರಾಸೆಪ್ಟಿವ್ನ ನಾವು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಅಂತ ಹೇಳ್ತೀವಿ. ಇಟ್ ಕಂಟೇನ್ಸ್ ಪ್ರೊಜೆಸ್ಟ್ರಾನ್ಸ್ ಮತ್ತು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕಾಂಬಿನೇಷನ್. ಸೊ ಪ್ರೊಜೆಸ್ಟ್ರಾನ್ ಏನು, ಈಸ್ಟ್ರೋಜನ್ ಏನು, ಇದೆಲ್ಲ ನಿಮಗೆ ಗೊತ್ತಿದೆ, ಇದೆಲ್ಲ ಹಾರ್ಮೋನ್ಗಳು, ಫೀಮೇಲ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಗಳು. ಸೊ ಇವ್ರು ತೊಗೊಳ್ಳೋಂಥ ಈಗ ಮೆಡಿಕೇಷನ್ ಏನಿದೆ ಅದರಲ್ಲಿ ಏನಿರುತ್ತೆ, ಹಾರ್ಮೋನ್ಸ್ ಇರುತ್ತೆ. ಅವ್ರು ಹೇಳ್ತಾ ಇರೋದೇ ರೈಟ್ ದೇರ್ ಹಾರ್ಮೋನಲ್ ಕಾಂಬಿನೇಷನ್ ಅಂತ. ಸೊ ಯಾವ ರೀತಿ ಕಾಂಬಿನೇಷನ್ ಹಾರ್ಮೋನ್ನ ಇಲ್ಲಿ ತೊಗೊಳ್ತಾ ಇದ್ದಾರೆ ಅಂತಂದರೆ, ಒಂದು ಪ್ರೊಜೆಸ್ಟ್ರೋಜನ್ನ ಮಾತ್ರ ತೊಗೊಳ್ಬೋದು, ಅಥವಾ ಈಸ್ಟ್ರೋಜನ್ ಜೊತೆ ಅದನ್ನು ಪ್ರೊಜೆಸ್ಟ್ರೋಜನ್ನ ತೊಗೊಳ್ಬೋದು. ಸೊ ಈ ರೀತಿ ಕಾಂಬಿನೇಷನಲ್ಲಿ ನಿಮಗೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಗಳು ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 10, ಅದನ್ನು ನೋಡೋಣ. ಲಿಸ್ಟ್ 1 ಕಾಂಟ್ರಾಸೆಪ್ಟಿವ್ ಮೆಥಡ್ ಈಚ್ ಇನ್ ಮೇಲ್ ಆ್ಯಂಡ್ ಫೀಮೇಲ್ ವಿಚ್ ಇಸ್ ಇರ್ರಿವರ್ಸಿಬಲ್ ಅಂತ ಕೇಳ್ತಿದ್ದಾರೆ. ಅಂದರೆ ರಿವರ್ಸ್ ಆಗದೇ ಇರುವಂಥದ್ದು, ಅಂದರೆ ಇಲ್ಲಿ ಏನರ್ಥ, ರಿವರ್ಸ್ ಆಗ್ತಾ ಇಲ್ಲ ಅಂದರೆ ಪರ್ಮನೆಂಟ್ ಮೆಥಡ್ನ ಇವ್ರು ಕೇಳ್ತಾ ಇರೋದು. ಟೆಂಪ್ರರಿ ಮೆಥಡ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಪರ್ಮನೆಂಟ್ ಮೆಥಡ್ 2 ರೀತಿ ಅವೈಲೇಬಲ್ ಇದೆ. ಯಾವುದು ಅಂದರೆ, ಒಂದು ಮೇಲಲ್ಲಿ ವ್ಯಾಸಕ್ಟಮಿ ಇದೆ, ಅದು ಸರ್ಜಿಕಲ್ ಮೆಥಡ್, ಅದು ಪರ್ಮನೆಂಟ್ ಮೆಥಡ್, ಅದನ್ನು ರಿವರ್ಸ್ ಮಾಡೋದಕ್ಕಾಗಲ್ಲ. ಫೀಮೇಲಲ್ಲಿ ಟ್ಯುಬೆಕ್ಟಮಿ ಇದೆ, ಅಗೇನ್ ಇಟ್ ಈಸ್ ಅ ಸರ್ಜಿಕಲ್ ಮೆಥಡ್ ವಿಚ್ ಕೆನ್ ನಾಟ್ ಬಿ ರಿವರ್ಸಿಬಲ್. ಸೊ ಇದೆರಡು ತುಂಬಾ ಈಸಿ ಇದೆ, ಆನ್ಸರ್ ಈಸಿಯಾಗಿ ಬರೀಬೋದು. ಕನ್ಫ್ಯೂಷನ್ ಎಲ್ಲಿ ಆಗ್ಬೋದು ಅಂದರೆ, ನಿಮಗೆ ಪರ್ಮನೆಂಟ್ ಯಾವುದು, ರಿವರ್ಸಿಬಲ್ ಯಾವುದು ಅಂತ ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಆಗ್ಬೋದು. ಬಟ್ ಅದರ ಕ್ಲಾರಿಟಿ ಇದ್ದವರು ಈಸಿಯಾಗಿ ಮೇಲಲ್ಲಿ ವ್ಯಾಸಕ್ಟಮಿ, ಫೀಮೇಲಲ್ಲಿ ಟ್ಯುಬೆಕ್ಟಮಿ ಅಂತ ಬರೀಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ. ಕ್ವಶನ್ ನಂಬರ್ 11, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವ್ಯಾಸಕ್ಟಮಿ ಆ್ಯಂಡ್ ಟ್ಯುಬೆಕ್ಟಮಿ ಅಂತ ಕೇಳಿದ್ದಾರೆ. ಈಗ ತಾನೇ ನಾನು ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದೆ, ವ್ಯಾಸಕ್ಟಮಿ ಅಂದ್ರೇನು, ಟ್ಯುಬೆಕ್ಟಮಿ ಅಂದ್ರೇನು ಅಂತ ಹೇಳಿದ್ದೀನಿ. ಬಟ್ ಇಲ್ಲಿ ಪ್ರೊಸೀಜರ್ ಇಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರೆ ನೀವು ಅದಕ್ಕೆ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಆಗುತ್ತೆ. ಏನು ಬರೀಬೋದು ನೀವು ವ್ಯಾಸಕ್ಟಮಿಗೆ ಅಂದರೆ, ಇಟ್ ಇಸ್ ಅ ಸರ್ಜಿಕಲ್ ಮೆಥಡ್ ಇನ್ ವಿಚ್ ವ್ಯಾಸ್ ಡಿಫರೆನ್ಸ್ ಇಸ್ ಕಟ್ ಆ್ಯಂಡ್ ಟೈಡ್. ಸೊ ಯಾವ ಪಾರ್ಟ್ನ ಇಲ್ಲಿ ಕಟ್ ಮಾಡಿ ಟೈ ಮಾಡ್ತಿದ್ದಾರೆ, ವ್ಯಾಸ್ ಡಿಫರೆನ್ಸ್ನ. ಅದೇ ಟ್ಯುಬೆಕ್ಟಮಿಯಲ್ಲಿ ಯಾವ ಪಾರ್ಟ್, ಇಟ್ ಇಸ್ ಫೆಲೋಪಿಯನ್ ಟ್ಯೂಬ್. ಅಲ್ಲೇ ನೇಮಲ್ಲೇ ನಿಮಗೆ ಅದು ಕ್ಲೂ ಸಿಗ್ತಾ ಇರುತ್ತೆ. ಸೊ ಫೆಲೋಪಿಯನ್ ಟ್ಯೂಬ್ನ ಕಟ್ ಮಾಡಿ ಟೈ ಮಾಡಿದ್ರೆ ಆ ಸರ್ಜಿಕಲ್ ಮೆಥಡ್ನ ನಾವು ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ. ಇದು ಫೀಮೇಲಲ್ಲಿ ಮಾಡ್ತಾರೆ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು ನೀವು. ಇಲ್ಲಿ ನನ್ನಲ್ಲಿ ಮಿಸ್ ಆಗಿದೆ, ಬೇಕಿದ್ರೆ ನೀವು ಅದನ್ನು ಆ ಪಾಯಿಂಟ್ನ ಕೂಡ ಆ್ಯಡ್ ಮಾಡಿ, ಇಟ್ ಇಸ್ ಡನ್ ಇನ್ ಮೇಲ್, ಇಟ್ ಇಸ್ ಡನ್ ಇನ್ ಫೀಮೇಲ್, ಈ ಪಾಯಿಂಟ್ನ ಕೂಡ ನೀವು ಆ್ಯಡ್ ಮಾಡಿ ಡಿಫ್ರೆನ್ಸ್ನ ತೋರಿಸ್ಬೋದು. ಲಿಸ್ಟ್ ದ ಪಾಸಿಬಲ್ ಇಲ್ ಎಫೆಕ್ಟ್ಸ್ ಆಫ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯೂಸ್ ಮಾಡೋದ್ರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ಏನಿರುತ್ತೆ ಯೂಶಲಿ ಅಂತ ಕೇಳ್ತಾ ಇರೋದ್ರಿಂದ, ಕೆಲವೊಂದು ಟೈಮಲ್ಲಿ ಕೆಲವೊಂದು ಕಾಂಟ್ರಾಸೆಪ್ಟಿವ್ಗಳು ಎಲ್ಲರಿಗೂ ಅಡ್ಜಸ್ಟ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಕೆಲವೊಂದು ಪ್ರಾಬ್ಲಮ್ಗಳು ಬರುತ್ತೆ. ಆ ಪ್ರಾಬ್ಲಮ್ಗಳು ಯಾವುದು ಅಂತಂದರೆ, ಇಟ್ ಮೇ ಬಿ ದ ನಾಸಿಯಾ ಅಂದರೆ ವಾಮಿಟಿಂಗ್ ಫೀಲ್ ಬರುತ್ತಲ್ಲ, ಅದನ್ನು ನಾಸಿಯಾ ಅಂತ ಹೇಳ್ತೀವಿ. ಅಬ್ಡಾಮಿನಲ್ ಪೇನ್ ಬರ್ಬೋದು, ಬಿಕಾಸ್ ಇಂಟ್ರಾಯುಟರೈನ್ ಡಿವೈಸಸ್ಗಳನ್ನ ಅಲ್ಲಿ ಇನ್ಸರ್ಟ್ ಮಾಡೋದ್ರಿಂದ ಅಲ್ಲಿ ಪೇನ್ ಬರ್ಬೋದು. ಬ್ರೇಕ್ ಥ್ರೂ ಬ್ಲೀಡಿಂಗ್ ಅಂದರೆ ಈ ಬ್ಲೀಡಿಂಗ್ ಏನಿರುತ್ತೆ, ಈ ಬ್ಲೀಡಿಂಗ್ ಪ್ರೋಸೆಸ್ಸಲ್ಲಿ ವೇರಿಯೇಷನ್ ಆಗ್ಬೋದು. ಏನಿದು ಬ್ಲೀಡಿಂಗ್, ಮೆನ್ಸ್ಟ್ರುಯಲ್ ಸೈಕಲ್ ಬ್ಲೀಡಿಂಗ್ ಗೊತ್ತಲ್ವಾ? ಸೊ ಆ ಮೆನ್ಸ್ಟ್ರುಯಲ್ ಸೈಕಲ್ ಬ್ಲೀಡಿಂಗಲ್ಲಿ ಇನ್ನೂ ಸ್ವಲ್ಪ ಇರ್ರೆಗ್ಯುಲಾರಿಟಿ ಬರ್ಬೋದು. ಸೊ ಅದನ್ನೇ ಇಲ್ಲಿ ನೆಕ್ಸ್ಟ್ ಮೆನ್ಷನ್ ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್ ಬ್ಲೀಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಈ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ.
ನೀವು ಹೈಯರ್ ಲೆವೆಲಲ್ಲಿ ತೊಗೊಂಡ್ರೆ ಈವನ್ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಇದು ಲೀಡ್ ಆಗ್ಬೋದು. ಇಲ್ಲಾಂದರೆ ಮೈನರ್ ಅಂತಂದರೆ ಈ ಥರ ನಾಸಿಯಾ, ಅಬ್ಡಾಮಿನಲ್ ಪೇನ್ ಇದೆಲ್ಲ ಸ್ವಲ್ಪ ಮೈನರ್ ಇದೆ. ಸೊ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಅದು ಸೈಡ್ ಎಫೆಕ್ಟ್ ಆಗೋದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಸಿಂಪ್ಟಮ್ ಆಫ್ STIsನ ಕೇಳ್ತಾ ಇದ್ದಾರೆ. ಸೊ ಏನೇನೆಲ್ಲ ಸಿಂಪ್ಟಮ್ ಬರುತ್ತೆ ಅದು ಅರ್ಲಿ ಸ್ಟೇಜಲ್ಲಿ ಅಂತ ಕೇಳ್ತಾ ಇರೋದು ಅವರು. 4 ಅರ್ಲಿ ಸಿಂಪ್ಟಮ್ಸ್ ಆಫ್ STI ಏನು ಅಂತ ಕೇಳ್ತಿದ್ದಾರೆ. ಸೊ ಏನು ಬರುತ್ತೆ ಅಂದರೆ ಅರ್ಲಿ ಸ್ಟೇಜಲ್ಲಿ ಇಚಿಂಗ್ ಇರುತ್ತೆ, ಫ್ಲೂಯಿಡ್ ಡಿಸ್ಚಾರ್ಜ್ ಇರುತ್ತೆ. ಎಲ್ಲಿ ಅಂದರೆ ಜೆನೈಟಲ್ ರೀಜನ್ಸಲ್ಲಿ. ಸೊ ಅದಕ್ಕೆ ಇಲ್ಲಿ ಆನ್ಸರ್ಸ್ ಕೊಡುವಾಗಲೇ ನಾನು ಅಲ್ಲಿ ಹೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿದ್ದೀನಿ. ಅರ್ಲಿ ಸಿಂಪ್ಟಮ್ ಅಕ್ಕರ್ ಇನ್ ದ ಜೆನೈಟಲ್ ರೀಜನ್ಸ್. ಜೆನೈಟಲ್ ರೀಜನಲ್ಲೇ ಇದು ಕಾಣಿಸುವಂಥ ಕೆಲವೊಂದು ಸಿಂಪ್ಟಮ್ಗಳು. ಅಂದರೆ ಅಬ್ನಾರ್ಮಲ್ ಫ್ಲೂಯಿಡ್ ಡಿಸ್ಚಾರ್ಜ್ ಆಗ್ತಿರುತ್ತೆ, ಸ್ಲೈಟ್ ಪೇನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ ಆ ಜಾಗದಲ್ಲಿ. ಸೊ ಇದೆಲ್ಲ ಸಿಂಪ್ಟಮ್ಗಳು ಕಾಣಿಸ್ಕೊಂಡಾಗಲೇ ನೀವು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಚೆಕಪ್ ಮಾಡಿಸ್ಕೊಂಡ್ರೆ ಅದನ್ನು ಕ್ಯೂರ್ ಮಾಡೋದಕ್ಕೆ ಈಸಿ ಇರುತ್ತೆ. ಸೊ ಹಾಗಾಗಿ ಈ ಥರ ಸಿಂಪ್ಟಮ್ಗಳು ಕಾಣಿಸ್ಕೊಂಡಾಗ ಜೆನೈಟಲ್ ರೀಜನಲ್ಲಿ ನೆಗ್ಲೆಕ್ಟ್ ಮಾಡದೆ ಡಾಕ್ಟರ್ನ ವಿಸಿಟ್ ಮಾಡಬೇಕು. ಸಮ್ಟೈಮ್ಸ್ ಈವನ್ ಇನ್ಫೆಕ್ಷನ್ಸ್ ಏನಿರುತ್ತೆ, ಇಟ್ ಮೇ ಬಿ ಫಂಗಲ್ ಇನ್ಫೆಕ್ಷನ್ ಆರ್ ಎನಿ ಅದರ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಆವಾಗಲೂ ಕೂಡ ಈ ಥರ ಸಿಂಪ್ಟಮ್ ಇರುತ್ತೆ. ಅದಕ್ಕೂ ಇದಕ್ಕೂ ನೀವು ಅದು ಏನೋ STI ಬಂತೇನೋ ಅಂತ ಹೆದರ್ಕೊಳ್ಳೋಂಥ ನೆಸಿಟಿ ಇಲ್ಲ. ಸೊ ಅದು ಕೂಡ ಸಿಮಿಲರ್. ಇಚಿಂಗ್ ಇನ್ಸೇಷನ್ ಏನಿದೆ ಇದು ಮತ್ತು ಸ್ವೆಲ್ಲಿಂಗ್ ಏನಿದೆ, ಫ್ಲೂಯಿಡ್ ಡಿಸ್ಚಾರ್ಜ್ ಇದೆಲ್ಲ ಅರ್ಲಿ ಸಿಂಪ್ಟಮ್ ಇದೆ. ಅದು ಕೂಡ ಹಾಗೆ ಇರುತ್ತೆ, ಯಾವುದು ಬ್ಯಾಕ್ಟೀರಿಯಲ್ ಅಥವಾ ಫಂಗಲ್ ಇನ್ಫೆಕ್ಷನ್. ಸೊ ಅದೆರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು ಅಂದರೆ ಡಾಕ್ಟರ್ ಹತ್ರ ಹೋಗಲೇಬೇಕು. ಪ್ರಾಪರ್ ಡಯಾಗ್ನೋಸ್ ಆದಾಗ ಯಾವುದು ಅದು ನಾರ್ಮಲ್ ಇನ್ಫೆಕ್ಷನ್ ಅಥವಾ STIನ ಅಂತ ಅವರು ಫೈಂಡ್ ಔಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಅದು ಅವ್ರಿಗೆ ಮೆಡಿಸಿನ್ಸ್ನ ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 14. ವಾಟ್ ಈಸ್ ಆರ್ಟ್? ಮೆನ್ಷನ್ ಎನಿ 2 ಟೈಪ್ಸ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ 2 ಆರ್ಟ್ ಟೆಕ್ನಿಕ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಫಸ್ಟು ಆರ್ಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆರ್ಟ್, ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ ಆರ್ಟ್? ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಥವಾ ಟೆಕ್ನಿಕ್. ಇದನ್ನು ನಾವೇನು ಹೇಳ್ತೀವಿ? ಆರ್ಟ್ ಅಂತ ಹೇಳ್ತೀವಿ. ಸೊ ಏನಂತ ಬರಿಬೋದು ಇದಕ್ಕೆ ಡೆಫಿನೇಷನ್? ದ ಆರ್ಟ್ ಈಸ್ ದ ಟೆಕ್ನಿಕ್ ಯೂಸ್ ಟು ಅಸಿಸ್ಟ್ ಇನ್ಫರ್ಟೈಲ್ ಕಪಲ್ಸ್ ಟು ಹ್ಯಾವ್ ಚಿಲ್ಡ್ರನ್. ಸೊ ಯೂಶಲಿ ದಿಸ್ ಟೆಕ್ನಿಕ್ ವಿಲ್ ಬಿ ಡನ್ ಫಾರ್ ದ ಇನ್ಫರ್ಟೈಲ್ ಕಪಲಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಇದರಿಂದ ಹಸ್ಬೆಂಡ್ ಆರ್ ಇನ್ ದ ವೈಫ್, ಯಾರೋ ಒಬ್ಬರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಡ್ಯೂ ಟು ದ್ಯಾಟ್ ರೀಸನ್ ಅವ್ರಿಗೆ ಚೈಲ್ಡ್ನ ಕನ್ಸ್ಯೂಮ್ ಅಂದರೆ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಮಾಡೋದಕ್ಕೆ ಆಗ್ತಾ. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಕೆಲವೊಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು ಈಗ ಮಾಡ್ತಾ ಇರೋದು ಹೊಸ ಒಂದು ಟೆಕ್ನಿಕ್ಗಳೇನಿದೆ ಅದನ್ನು ನಾವು ಆರ್ಟ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ 2 ಟೈಪ್ ಯಾವುದು ಅಂದರೆ ನಾನಿಲ್ಲಿ IVF ET ತೊಗೊಂಡಿದ್ದೀನಿ, ಇನ್ನೊಂದು SIF ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬರೀಬೋದು. ತುಂಬಾ ಬೇರೆ ಬೇರೆದೆಲ್ಲ ಟೆಕ್ನಿಕ್ಗಳಿದೆ. ನಿಯರ್ಲಿ 6 to 7 ಟೆಕ್ನಿಕ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನಾನು 2ನ್ನ ತೊಗೊಂಡಿದ್ದೀನಿ. ಇದು ಬಿಟ್ಟು ನೀವು ಯಾವುದಾದ್ರೂ ಬೇರೆದು ಬೇಕಿದ್ರೂ ಬರಿಬೋದು. ಓಕೆ, ಸೊ ಫುಲ್ ಫಾರ್ಮ್ನ ಬರೀರಿ. ಜಸ್ಟ್ ಹಾಗೆ ಶಾರ್ಟ್ ಫಾರ್ಮ್ ಬರೆದು ಬಿಡಬೇಡಿ, ಫುಲ್ ಫಾರ್ಮ್ ಏನು ಅಂತಲೂ ಮೆನ್ಷನ್ ಮಾಡಿ. ಯಾಕೆಂದರೆ 2 ಮಾರ್ಕ್ಸ್ ಇರೋದ್ರಿಂದ ಕಂಪ್ಲೀಟಾಗಿ ಇಷ್ಟಂತೂ ಬರಿಬೋದಲ್ವಾ. ಸೊ ಅಷ್ಟನ್ನು ನೀವು ಕಂಪ್ಲೀಟಾಗಿ ಬರೀರಿ. ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ, ಇಲ್ಲಿ ಯಾವುದಾದ್ರೂ 2 ಟೆಕ್ನಿಕ್ನ ಆರ್ಟ್ ಟೆಕ್ನಿಕ್ನ ಮೆನ್ಷನ್ ಮಾಡಿ ಯಾವಾಗ ಫೀಮೇಲಲ್ಲಿ ಇನ್ಫರ್ಟಿಲಿಟಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫೀಮೇಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಪಾಪ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು IVF, ಇನ್ ವಿಟ್ರೋ ಫರ್ಟಿಲೈಸೇಷನ್. ಯಾಕೆ ಅಂತಂದರೆ ಫರ್ಟಿಲೈಸೇಷನ್ ಆ ಥರ ವಿಮೆನಲ್ಲಿ ಆಗ್ತಾರಲ್ಲ. ಸೊ ಫರ್ಟಿಲೈಸೇಷನ್ ಹೊರಗಡೆ ಮಾಡಿ ಮತ್ತೆ ಅವರು ಆ ಸೂಟಬಲ್ ಎನ್ವಿರಾನ್ಮೆಂಟಲ್ ಯುಟಿರಸಲ್ಲಿ ಸಪ್ಲೈ ಆಗೋದ್ರಿಂದ ಅಥವಾ ಸೂಟಬಲ್ ಕಂಡೀಷನ್ಸ್ ಸಿಗೋದ್ರಿಂದ ವಾಪಸ್ ಅವರು ಯುಟಿರಸ್ಗೆ ಆ ಫರ್ಟಿಲೈಸ್ಡ್ ಓವನ್ನ ಹಾಕ್ತಾರೆ. ಓಕೆ, ಸೊ ಇನ್ನೊಂದು ಯಾವುದು ಮೆಥಡ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇದು ಕೂಡ ಪಾಪ್ಯುಲರ್ಲಿ ಯೂಸ್ಡ್, ಈಸಿಯಾಗಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಹೆಲ್ದಿ ಓವಾ ಮತ್ತು ಹೆಲ್ದಿ ಸ್ಪರ್ಮ್ನ ತೊಗೊಂಡು ಅದೆರಡನ್ನು ಫ್ಯೂಸ್ ಮಾಡಿ ಲ್ಯಾಬ್ರೇಟರಿ ಕಂಡೀಷನಲ್ಲಿ ಅದನ್ನು ಸೆಂಡ್ ಮಾಡ್ತಾರೆ. ಇದೆಲ್ಲ ಏನು ಅಂತ ಡೀಟೇಲ್ ಆಗಿ ನಿಮಗೆ ಕಲ್ತಿರ್ತೀರಾ ನೀವು, ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಡೀಟೇಲ್ ಆಗಿ, ಒಂದು ಐಡಿಯಾ ಸಿಗಲಿ ಅಂತ ಜಸ್ಟ್ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸೊ ಇದೆರಡು ಏನಿದೆ ಇದು ಪಾಪ್ಯುಲರ್ ಆಗಿ ಫೀಮೇಲಲ್ಲಿ ಫರ್ಟಿಲಿಟಿ ಇದ್ದಾಗ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 2 ಮಾರ್ಕ್ಸ್ದು ಲಾಸ್ಟ್ ಕ್ವಶನ್ನ ನೋಡೋಣ. ಎಕ್ಸ್ಪ್ಲೇನ್ ದ ಟೆಕ್ನಿಕ್ ದಟ್ ಕ್ಯಾನ್ ಹೆಲ್ಪ್ ಅ ಹೆಲ್ದಿ ಮ್ಯಾರಿಡ್ ವಿಮೆನ್ who is unable to produce viable ova but can provide a suitable environment for fertilization and further development and wants to bear a child. ಸೊ ಇಲ್ಲಿ ಕಂಪ್ಲೀಟಾಗಿ ಇದನ್ನು ಸ್ವಲ್ಪ ಎಲಾಬ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಯಾವುದೋ ಒಂದು ಫೀಮೇಲಲ್ಲಿ ಯಾವ ಥರ ಪ್ರಾಬ್ಲಮ್ ಇದೆ ಅಂತಂದರೆ ಶಿ ಈಸ್ ಅನೇಬಲ್ ಟು ಪ್ರೊಡ್ಯೂಸ್ ಓವಾ. ಓವಾ ಅವರ ಬಾಡಿಯಲ್ಲಿ ಅದು ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತಾಯಿಲ್ಲ. ಬಟ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತಾಯಿಲ್ಲ ಅಂದ ಮಾತ್ರಕ್ಕೆ ಅವರು ಕನ್ಸೀವ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತಲ್ಲ, ಬೇರೆ ಯೂಟ್ರಸ್ ಪಾರ್ಟೆಲ್ಲ ನಾರ್ಮಲ್ ಆಗಿದೆ, ಹೆಲ್ದಿ ಕಂಡೀಷನಲ್ಲಿದೆ. ಸೊ ಓವಾ ಒಂದೇ ಅವ್ರಿಗೆ ಇನ್ಫರ್ಟೈಲ್ ಆಗಿ ಅಥವಾ ಓವಾ ಒಂದೇ ಅವ್ರಿಗೆ ಹೆಲ್ದಿಯಾಗಿ ಸಿಗ್ತಾ ಇಲ್ಲ. ಅದೊಂದು ಸಿಕ್ಕಿದ್ರೆ ಕರೆಕ್ಟಾಗಿ ಇನ್ನು ಉಳಿದಿದ್ದೆಲ್ಲ ಕಂಡೀಷನ್ ಏನಿದೆ ಅದು ಬಂದು ಯೂಟರಸಲ್ಲಿ ಇಂಪ್ಲಾಂಟ್ ಆಗೋದು, ಫರ್ದರ್ ಡೆವಲಪ್ಮೆಂಟ್ ಆಗೋದು, ಅದೆಲ್ಲ ಪ್ರೋಸೆಸ್ ಸಾಧ್ಯ ಇದೆ. ಸೂಟಬಲ್ ಎನ್ವಿರಾನ್ಮೆಂಟ್ ಇದೆ ಫರ್ಟಿಲೈಸೇಷನ್ ಆದಮೇಲೆ.
ಬರೀ ಫರ್ಟಿಲೈಸೇಷನ್ ಆಗೋದಕ್ಕೆ ಮಾತ್ರ ಸೂಟಬಲ್ ಎನ್ವೈರನ್ಮೆಂಟ್ ಇಲ್ಲ, ಬೇರೆ ಎಲ್ಲ ಫರ್ದರ್ ಪ್ರೋಸೆಸ್ ಅಥವಾ ಫರ್ದರ್ ಏನಿದೆ ಆ ಡೆವಲಪ್ಮೆಂಟ್ಗೆ ಅಲ್ಲಿ ಒಂದು ಕಂಡೀಷನ್ ಸೂಟಬಲ್ ಆಗಿದೆ. ಸೊ ಅಂಥ ವಿಮೆನ್ಗೆ ನೀವು ಯಾವ ಟೆಕ್ನಿಕ್ನ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಕ್ವಶನ್ ಸ್ವಲ್ಪ ಲಾಂಗ್ ಆಗಿದೆ, ಬಟ್ ಆನ್ಸರ್ ನಿಮಗೆ ತುಂಬಾ ಸಿಂಪಲ್ ಆಗಿರುತ್ತೆ. ಯಾಕೆಂದರೆ 2 ಟೆಕ್ನಿಕ್ ಯಾವುದು ಅಂತ ನೀವು ಮೆನ್ಷನ್ ಮಾಡಿದರೆ ಸಾಕು. ಯಾವ 2 ಟೆಕ್ನಿಕ್ ನಿಮಗೆ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ ಅದನ್ನು ನೀವು ಬರೆದ್ರೆ ಸಾಕು. ಯಾಕೆಂದರೆ ಗ್ಯಾಮೆಟೇ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಗ್ಯಾಮೆಟ್ ಪ್ರೊಡಕ್ಷನ್ ಔಟ್ಸೈಡ್ ಆಗ್ತಾರೋ ಅಂತ ಯಾವುದಾದ್ರೂ 2 ಮೆಥಡ್ನ ನೀವು ಬರೆದ್ರಾಯಿತು. ನಾನಿಲ್ಲಿ ನಿಮಗೆ 2 ಮೆಥಡ್ಗಳನ್ನ ಇಲ್ಲಿ ತೋರಿಸಿದ್ದೀನಿ. ಒಂದು ಗ್ಯಾಮೆಟ್ ಇಂಟ್ರಾಫಿಲೋಪಿಯನ್ ಟ್ರಾನ್ಸ್ಫರ್ ದಟ್ ಈಸ್ ಗಿಫ್ಟ್, ಇನ್ನೊಂದು ಝೈಗೋಟ್ ಇಂಟ್ರಾಫಿಲೋಪಿಯನ್ ಟ್ರಾನ್ಸ್ಫರ್ ದಟ್ ಈಸ್ ಸಿಫ್ಟ್. ಇದಲ್ಲದೆ ನೀವು IVFನು ಕೂಡ ಮೆನ್ಷನ್ ಮಾಡ್ಬೋದು. ಯಾಕೆಂದರೆ IVF ಅಲ್ಲೂ ಕೂಡ ಗ್ಯಾಮೆಟ್ಸ್ಗಳನ್ನ ಹೊರಗೆ ತೊಗೊಂಡು ಅಲ್ಲಿ ಫರ್ಟಿಲೈಸೇಷನ್ ಮಾಡಿ ಮತ್ತೆ ಎಂಬ್ರಿಯೋ ಸ್ಟೇಜಲ್ಲಿರುವಾಗ ಅದನ್ನು ಇಂಪ್ಲಾಂಟ್ ಮಾಡೋದು. ಸೊ IVF ಕೂಡ ಯು ಕ್ಯಾನ್ ಇನ್ಕ್ಲೂಡ್ ಹಿಯರ್. ಓಕೆ, ಈವನ್ ICSI ಏನಿದೆ ಅದು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಬಟ್ ಇಲ್ಲಿ ಇವ್ರು ಕೇಳಿರೋದು 2 ಮೆಥಡ್ ಆಗಿರೋದ್ರಿಂದ ನಾನು 2ನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆನಾ. ಸೊ ಕಂಪ್ಲೀಟಾಗಿ ಟೆಕ್ನಿಕ್ಗಳ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. ಯಾವುದು ಫೀಮೇಲ್ ಇನ್ಫರ್ಟೈಲ್ ಆದಾಗ ಬೇಕಾಗುತ್ತೆ, ಯಾವುದು ಮೇಲ್ ಇನ್ಫರ್ಟೈಲ್ ಆದಾಗ ಬೇಕಾಗುತ್ತೆ, ಇದೆಲ್ಲ ನೀವು ಒಂದು ಐಡಿಯಾ ಇಟ್ಕೊಂಡಿರಿ. ಇದೆಲ್ಲ ಜಸ್ಟ್ ಈಗ ನಿಮಗೊಂದು ಐಡಿಯಾ ಕೊಡೋದಕ್ಕೋಸ್ಕರನೇ ಈ 2 ಮಾರ್ಕ್ಸ್ ಕ್ವಶನ್ಸ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿರೋದು. ಇಷ್ಟಕ್ಕೆ ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೊಡ್ಬೇಡಿ. ಇದೇ ರೀತಿ ಸಿಮಿಲರ್ ಕ್ವಶನ್ಸ್ ಯಾವ ರೀತಿ ಬರಬಹುದು ಅಂತ ನೀವೇ ಒಂದು ಐಡಿಯಾ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕ್ವಶನ್ಸ್ ಮತ್ತು ನೀವೇ ಪ್ರಿಪೇರ್ ಮಾಡಿ ಆನ್ಸರ್ಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ತೊಗೊಂಡು ಅದರಲ್ಲಿರುವಂಥ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡಿ. ಆಗ ನಿಮಗೆ ಕಂಪ್ಲೀಟಾಗಿ ಈ ಚಾಪ್ಟರಿಂದ ಏನು ಕೇಳ್ಬೋದು ಅಥವಾ ಹೇಗೆ ಕೇಳ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಹೋಪ್ಫುಲಿ ಇದು ನಿಮಗೆ ಯಾವುದೇ ರೀತಿ ಯೂನಿಟ್ ಟೆಸ್ಟ್ ಆಗಲಿ, ಮಿಡ್ ಟರ್ಮ್ ಆಗಲಿ ಅಥವಾ ಆ್ಯನ್ಯುವಲ್ ಎಕ್ಸಾಮಿಗಾಗಲಿ ಯಾವುದೇ ರೀತಿ ಕ್ವಶನ್ ಬಂದರೂ ಈ ಚಾಪ್ಟರಿಂದ ಹೇಗೆ ಅಟೆಂಡ್ ಮಾಡ್ಬೋದು 2 ಮಾರ್ಕ್ಸ್ ಅಂತ ಐಡಿಯಾ ಸಿಕ್ಕಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 3 ಮಾರ್ಕ್ಸ್ ಕ್ವಶನ್ಸ್ ಹೇಗೆ ಬರ್ಬೋದು ಅಂತ ಹಾಕ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸ್ಟಡಿ ವೆಲ್.